ಇನ್ನು ಪ್ರಶಾಂತ್, ಈ ಬೆಳವಣಿಗೆಯನ್ನ ಯಾವ ರೀತಿ ನೋಡ್ಬೋದು? ಮೊದಲೇ ರಾಜ್ಯ ಬಿಜೆಪಿ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಮನೆಯೊಂದು ಮೂರು ಬಾಗಿಲು, ಜಿಲ್ಲಾ ಮಟ್ಟದಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹೇಗಾಗುತ್ತೆ ಇದು ಅಂತ. ಶ್ವೇತಾ ನೋಡಿ, ಕಳೆದ 6 ತಿಂಗಳಿಂದ ಕರ್ನಾಟಕದ BJPಯಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ತಿಕ್ಕಾಟ, ಬಡಿದಾಟ, ಬಡಿದಾಟಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಜಾಪುರದ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ, ಯತ್ನಾಳ್ರು ಮತ್ತು ವಿಜೇಂದ್ರ ನಡುವೆ ನಿಯರ್ ಫ್ಯೂಚರ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸ್ ಸಾಧ್ಯ ಆಗಲ್ಲ ಅಂತ. ಅದು ವಿಜೇಂದ್ರ ಕಡೆಯಿಂದಲೂ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಲ್ಲಿ ಸ್ಪಷ್ಟವಾಗ್ತಾ ಇದೆ. ಯತ್ನಾಳ್ರ ಕಡೆಯಿಂದಲೂ ಕೂಡ ಪದೇ ಪದೇ ಬರ್ತಾ ಇರತಕ್ಕಂಥ ಹೇಳಿಕೆಗಳು, ವಿರೋಧಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಅವರು ಹೇಳಿ ಶ್ವೇತಾ, ಉರಿತಾರೋ ಬೆಂಕಿಗೆ ತುಪ್ಪ ಸುರಿದಂಗಾಯ್ತು ಇದು. ಹಾಗಾದ್ರೆ ಈ ಡೆವಲಪ್ಮೆಂಟ್ ಅಂದ್ರೆ ಇದು ಇಮಿಡಿಯೇಟ್ಲಿ ಏನೋ ಬಗೆಹರಿಯುತ್ತೆ ಅಥವಾ ಬಗೆಹರಿಯುವ ಇಂಟೆನ್ಷನ್ ಇದೆ ಕೂಡ ಅಂತ ಅನ್ನಿಸ್ತಾ ಇಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಈಗ ಹೈಕಮಾಂಡ್ ಅಂತಿಮವಾಗಿ ಏನು ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಈಗ ಅಲ್ಲಿ 2 ಬಣಗಳು ಮೊದಲಿಂದಲೂ ಕೂಡ ಇದ್ವು. ಅಪ್ಪು ಪಟ್ಟಣ್, ಯಾವಾಗ ಯತ್ನಾಳ್ರು ಪಾರ್ಟಿ ಬಿಟ್ಟು ಹೋದರು, ಅಪ್ಪು ಪಟ್ಟಣ್ ಶೆಟ್ಟಿಯಲ್ಲಿ MLA ಆಗಿದ್ದರು. ಅದಾದಮೇಲೆ ಯತ್ನಾಳ್ರು ಪಾರ್ಟಿಗೆ ಬಂದಮೇಲೆ ಯತ್ನಾಳ್ರಿಗೆ ಟಿಕೆಟ್ ಕೊಡಲಾಯಿತು. ಅಪ್ಪು ಪಟ್ಟಣ್ ಶೆಟ್ಟಿ ಯತ್ನಾಳ್ರ ವಿರುದ್ಧ ಮುನಿಸ್ಕೊಂಡು ಪಾರ್ಟಿಯಲ್ಲೇ ಮುಂದುವರೆದಿದ್ದಾರೆ, ಆದರೆ ಮುನಿಸ್ಕೊಂಡಿದ್ದಾರೆ. ಹೀಗಿರುವಾಗ ಈಗ 3ನೇ ಬಣ ಅನ್ಸ್ಕೊಂಡಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಅದರ ಇಂಪ್ಯಾಕ್ಟ್ ಜಿಲ್ಲೆಯ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಯತ್ನಾಳ್ರು ವಿಜಯಪುರ ನಗರದ ಮೇಲೆ ಹಿಡಿತವನ್ನು ಹೊಂದಿರತಕ್ಕಂಥ ನಾಯಕ. ಹೀಗಾಗಿ ಅವರು 2023ರಲ್ಲೂ ಗೆದ್ದಿದ್ರು, ಆದರೆ 24ರ ಲೋಕಸಭಾ ಚುನಾವಣೆಗೆ ಬಂದಾಗ ಕಾಂಗ್ರೆಸ್ಸಲ್ಲಿ ಲೀಡ್ ತೆಗೆದುಕೊಂಡಿತ್ತು. ಅಲ್ಲಿ ಜಿಗಜಿಣಗಿ ಇದ್ದಾರೆ, ರಮೇಶ್ ಜಿಗಜಿಣಗಿ, ಅವ್ರಿಗೂ ಯತ್ನಾಳ್ರಿಗೂ ಅಷ್ಟಕ್ಕಷ್ಟೇ. ಅಲ್ಲಿ ಬೇರೆ ಬೇರೆ ನೋಡಿ, ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ಏಕೈಕ ಶಾಸಕ ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ರು. AS ಪಾಟೀಲ್ ನಡಹಳ್ಳಿಯಿಂದ ಹಿಡಿದು ರಮೇಶ್ ಭೂಸ್ನೂರ್ ಸಿಂದಗಿಯಲ್ಲಿ ಮತ್ತು ಇಂಡಿಯಲ್ಲೂ ಕೂಡ BJP ಸೋತಿತ್ತು. ಆ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ BJP ಕಟ್ಟಬೇಕಾದ್ರೆ ಅಲ್ಲಿ ಯತ್ನಾಳ್ರು ಮತ್ತು ಇನ್ನೊಂದು ಬಣ ಎಲ್ಲರೂ ಒಟ್ಟಿಗೆ ಬರಬೇಕಾಗತ್ತೆ. ಅದು ನಿಯರ್ ಫ್ಯೂಚರಲ್ಲಿ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಜಿಲ್ಲಾ ಅಧ್ಯಕ್ಷರ ಆಯ್ಕೆಯಿಂದ ಸ್ಪಷ್ಟವಾಗ್ತಾ ಇದೆ. ಒಂದಂತೂ ನಿಜ ಶ್ವೇತಾ, ಅಂತಿಮವಾಗಿ BJP ಹೈಕಮಾಂಡ್ ಏನು ನಿರ್ಧಾರವನ್ನು ಯತ್ನಾಳ್ ಮತ್ತು ವಿಜೇಂದ್ರರ ಜಗಳಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುತ್ತೆ. ಯಾಕಂದರೆ 2 ನೋಟಿಸನ್ನು ಯತ್ನಾಳ್ರಿಗೆ ಕೊಡಲಾಯಿತು. ಯತ್ನಾಳ್ ಹೇಳಿದರು, ಆಯ್ತು ನೀವು ಹೊರಗೆ ಹಾಕಿ, ನಾವು ಇನ್ನೊಂದು ಪ್ರಾದೇಶಿಕ ಪಕ್ಷ ಕಟ್ತೀನಿ, ಹಿಂದುತ್ವದ ಹೆಸರಿನಲ್ಲೇ ಓಟ್ ಕೇಳ್ತೀನಿ ಅಂತ. ಆಗ ಹೈಕಮಾಂಡ್ 2 ಹೆಜ್ಜೆ ಹಿಂದೆ ಸರಿದಿದೆ. 2 ನೋಟಿಸ್ನ ನಂತರ ಸುಮ್ಮನೆ ಕುಳಿತಿದೆ. ಯತ್ನಾಳ್ರ ಬಣ ಹೇಳ್ತಾ ಇದೆ ವಿಜೇಂದ್ರರಿಗಿಲ್ಲ, ನಾವು ಕಾಂಪ್ರಮೈಸ್ ಮಾಡಲ್ಲ ಅಂತ. ಆ ಕಾರಣದಿಂದ ನನಗನ್ಸುತ್ತೆ ವಿಜೇಂದ್ರರು ಕೂಡ 2 ಹೆಜ್ಜೆ ಮುಂದೆ ಹೋಗಿ ವಿಜಯಪುರದ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಇದು ಹೈಕಮಾಂಡ್ ಹೇಗೆ ನೋಡುತ್ತೆ ಅಂತಕ್ಕಂಥದ್ದು ಇಟ್ಸ್ ವೆರಿ ಕ್ರೂಷಿಯಲ್ ಇನ್ ದ ಫೈಟ್ ಬಿಟ್ವೀನ್ ಯತ್ನಾಳ್ ಅಂಡ್ ವಿಜೇಂದ್ರ ಅನ್ಸುತ್ತೆ. ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.